ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಪ್ರಾಧಿಕಾರ ಕೊಟ್ಟಿರುವ ಆದೇಶದ ಬಳಿಕ ಕರ್ನಾಟಕದಾದ್ಯಂತ ಸರಣಿ ಪ್ರತಿಭಟನೆಗಳಾಗಿತ್ತು. ಈಗ ಆ ಪ್ರತಿಭಟನೆಗಳಿಗೆ ಸ್ವಲ್ಪ ಬ್ರೇಕ್ ಬಿದ್ದಿದೆ. ಕಾರಣ ಏನು ಅಂತಂದ್ರೆ ಉತ್ತಮ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕಾವೇರಿ ಕೊಳ್ಳದಲ್ಲಿ 4 ಡ್ಯಾಮ್ಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಒಳಹರಿವಿನ ಪ್ರಮಾಣ ಜಾಸ್ತಿ ಆಗಿದೆ. ಮೈಸೂರಿನ ಕಬಿನಿ ಜಲಾಶಯಕ್ಕಂತೂ 32,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದೆ. ಕೆಆರ್ಎಸ್ಸಿಗೂ ಕೂಡ ಅದೇ ಪ್ರಮಾಣದಲ್ಲಿ ಒಳಹರಿವಿದೆ. ಹೇಮಾವತಿ ಮತ್ತು ಹಾರಂಗಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇದರಿಂದ ಸದ್ಯಕ್ಕೆ ಕರ್ನಾಟಕ ಎದುರಿಸ್ತಾ ಇದ್ದಂಥ ಸಮಸ್ಯೆ ಯಾವುದು? 3,500 ಕ್ಯೂಸೆಕ್ ನೀರನ್ನು ಹರಿಸಿ ಅನ್ನುವಂಥ ಆದೇಶ. ಆ ಆದೇಶ ಈಗ ಪಾಲನೆಯಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಕಬಿನಿಯಿಂದಲೇ ನಾವು 27,000 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡ್ತಾ ಇದ್ದೀವಿ. ಸೊ ಸರ್ಕಾರ ನಾವು ಆದೇಶವನ್ನು ಪಾಲಿಸೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬದ್ಧವಾಗಿತ್ತು. ಆದರೆ ಪ್ರಕೃತಿ ನಮಗೆ ಕರುಣೆ ತೋರಿದೆ. ನೋಡ್ತಾ ಇದ್ದೀರಿ, ನಾನು ಡೀಟೇಲ್ ನೋಡ್ತಾ ಇದ್ದೀರಿ ನೀವು ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಮತ್ತು ಯಾವ ಜಲಾಶಯಕ್ಕೆ ಎಷ್ಟರ ಮಟ್ಟಿನ ಒಳಹರಿವಿದೆ ಅನ್ನೋದನ್ನು ಗಮನಿಸಬಹುದು. ಹಾರಂಗಿಯಲ್ಲಿ 11,645 ಕ್ಯೂಸೆಕ್ಸ್ನಷ್ಟು ಒಳಹರಿವಿದೆ. ಹೊರಹರಿವು 10,750 ಕ್ಯೂಸೆಕ್. ಹೇಮಾವತಿಯಲ್ಲಿ 12,856 ಕ್ಯೂಸೆಕ್ ಒಳಹರಿವಿದೆ. ಅಲ್ಲಿಂದ ನೀರೇನು ಬಿಡುಗಡೆಯಾಗ್ತಾ ಇಲ್ಲ. ಯಾಕಂತಂದ್ರೆ ಹೇಮಾವತಿ ಭರ್ತಿಯಾಗಿದ್ದು 75% ಮಾತ್ರ, 75% ಮಾತ್ರ ಭರ್ತಿಯಾಗಿದೆ. ಕೆಆರ್ಎಸ್ಗೆ ಬರ್ತಾ ಇರುವಂಥ ಒಳಹರಿವು 32,000 ಕ್ಯೂಸೆಕ್ನಷ್ಟಿದೆ. ಅಲ್ಲೂ ಕೂಡ ಹೊರಹರಿವಿಲ್ಲ, 1,821 ಕ್ಯೂಸೆಕ್ ಮಾತ್ರ ಇದೆ. ಕಾರಣ ಕೆಆರ್ಎಸ್ ಭರ್ತಿಯಾಗಿದ್ದು 46% ಮಾತ್ರ. ಆದರೆ ಕಬಿನಿ 95% ಭರ್ತಿಯಾಗಿದೆ. ಕಬಿನಿಗೆ ಒಳಹರಿವೆ 31,000 ಕ್ಯೂಸೆಕ್ನಷ್ಟಿದೆ. ಇದು ಇನ್ನೂ ಅಪ್ಡೇಟ್ ಆಗಬೇಕಿದು. 31,000 ಕ್ಯೂಸೆಕ್ನಷ್ಟಿದೆ ಕಬಿನಿಯ ಒಳಹರಿವು. ಹೊರಹರಿವು 27,000 ಕ್ಯೂಸೆಕ್ನಷ್ಟಿದೆ. ಸೊ ಆ ಕಾರಣಕ್ಕಾಗಿ ಕಬಿನಿಯಿಂದ ದೊಡ್ಡ ಪ್ರಮಾಣದ ನೀರು ಹೊರಗೆ ಹರಿತಾ ಇದೆ. ಸೊ ಇಲ್ಲಿ ನೀರಿನ ಸಂಗ್ರಹ ನೋಡ್ತಾ ಇದ್ದೀರಿ ನೀವು. ಇದು ಲೈವ್ ಸ್ಟೋರೇಜು. ಕೆಆರ್ಎಸ್ನಲ್ಲಿ 14 TMC ಅಷ್ಟು ಲೈವ್ ಸ್ಟೋರೇಜ್ ಇದೆ. ಹೇಮಾವತಿಯಲ್ಲಿ 23, ಹಾರಂಗಿಯಲ್ಲಿ 7, ಕಬಿನಿಯಲ್ಲಿ 8.4 TMC ಲೈವ್ ಸ್ಟೋರೇಜ್ ಇದೆ. 19.5 TMC ಸಂಗ್ರಹ ಸಾಮರ್ಥ್ಯದ ಜಲಾಶಯ ಕಬಿನಿ. 8 TMC ಲೈವ್ ಸ್ಟೋರೇಜ್ ಇದೆ. 18 TMC ನೀರಿದೆ. ಲೈವ್ ಸ್ಟೋರೇಜ್ ಅಂತಂದ್ರೆ ಬಿಡುಗಡೆ ಮಾಡಬಹುದಾದಂಥ ನೀರು, ಬಿಡುಗಡೆ ಮಾಡಬಹುದಾದಂಥ ನೀರಿನ ಸಂಗ್ರಹ. ಸೊ ಲೈವ್ ಸ್ಟೋರೇಜ್ ಇಷ್ಟಿದೆ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.